ಹಪ್ಪಳ ತೊಗೊಂಡಿದ್ದೀನಿ. ಇದನ್ನು ರೊಟ್ಟಿ ತವ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಸುಟ್ಕೊಳ್ತೀನಿ, ಎಣ್ಣೆಲಿ ಕರಿಬಾರ್ದು. ಚಾಟ್ಗೆ ಅಂದ್ಬಿಟ್ಟು ಕ್ಯಾರೆಟ್ ತುರಿ, ಸೌತೆಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಉಪ್ಪಿನ ಪುಡಿ ಹಾಕಿ ಕಲಸಿ ಹಪ್ಪಳದ ಮೇಲೆ ಹಾಕ್ಕೊಂಡು ತಿನ್ನೋದು ಊಟದ ಜೊತೆ ನೆಂಚ್ಕೊಂಡು. ಬೇಕಿದ್ದರೆ ಕಡಲೆಕಾಯಿ ಬೀಜ ಹಾಕ್ಕೋಬೋದು. ನಾನು ಕಡಲೆಕಾಯಿ ಬೀಜ ತಂದಿಲ್ಲ ಅಂಗಡಿಯಿಂದ, ಅದಕ್ಕೆ ಇಷ್ಟನ್ನೇ ಮಾಡ್ತಾಯಿದ್ದೀನಿ. ಈ ರೀತಿ ಸುಟ್ಕೋಬೇಕು ರೊಟ್ಟಿ ತವಾದಲ್ಲಿ. ಮೊದಲಿಗೆ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಇದೇ ರೀತಿ ಇನ್ನೊಂದು ಹಪ್ಪಳ ಸುಟ್ಕೊಳ್ತೀನಿ. ಈ ರೀತಿ 2 ಹಪ್ಪಳ ಸುಟ್ಕೊಂಡಿದ್ದೀನಿ. ಇದು ಲಿಜ್ಜತ್ ಪಪ್ಪಡ್ ಅಂತ ಈ ಹಪ್ಪಳದ ಹೆಸರು. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಿದ್ದರೆ ಕಡಲೆಕಾಯಿ ಬೀಜ, ನೀವು ಖಾರ ಸೇವು ಏನು ಬೇಕಾದರೂ ಹಾಕ್ಕೋಬೋದು. ನೋಡಿ, ಎಲ್ಲ ರೀತಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ನಿಂಬೆ ಹುಳಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಹಪ್ಪಳನ ಸುಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ಹಪ್ಪಳ ಇಟ್ಬಿಟ್ಟು ಮೇಲಾರು ಹಾಕ್ಬೋದು, ಇಲ್ಲ ಹಪ್ಪಳ ಇಟ್ಬಿಟ್ಟು ಸೈಡ್ಗಾರು ಹಾಕ್ಕೊಂಡು ಊಟ ಬಡಿಸೋ ಟೈಮಲ್ಲಿ ನೆಂಚ್ಕೊಂಡು ತಿನ್ಬೋದು. ನಾನು ಮೇಲೆ ಹಾಕ್ಬಿಟ್ರೆ ಮೆತ್ತೆ ಆಗ್ಬಿಡುತ್ತೆ ಹಪ್ಪಳ, ಅದಕ್ಕೆ ಊಟ ಮಾಡೋ ಟೈಮಲ್ಲಿ ಇದನ್ನು ಸೈಡ್ಗೆ ಹಾಕ್ಕೊಂಡು ಹಪ್ಪಳ ಮುರ್ಕೊಂಡು ನೆಂಚ್ಕೊಂಡು ತಿನ್ಬೋದು. ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ನೋಡಿ, ನಾವು ಈ ರೀತಿ ನೆಂಚ್ಕೊಂಡು ತಿಂತೀವಿ. ಹಪ್ಪಳದ ಮೇಲೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ನಾವು ತಿನ್ನೋಷ್ಟರಿಗೆ. ಊಟದ ಜೊತೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ದೀನಿ, ಊಟದ ಜೊತೆ ತೊಂಡೆಕಾಯಿ ಸಾರು ಮಾಡ್ಕೊಂಡಿದ್ದೀನಿ, ಊಟದ ಜೊತೆ ಈ ರೀತಿ ತಿಂತೀವಿ. ಈ ರೀತಿ ಊಟಕ್ಕೆ ಚಾಟ್ ಮಾಡಿಕೊಂಡು ನೀವು ಸರ್ವ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 4 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1/4 kg ಹಾಗಲಕಾಯಿ ತೊಗೊಂಡಿದ್ದೀನಿ. ನಾನು ಬೀಜ ತೆಗೆದಿಲ್ಲ, ಎಳೆಯದಾಗಿದೆ. ಇವಾಗ ಪ್ಯೂರಿ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡೋಣ. ಒಗ್ಗರಣೆಗೆ 3 ಸ್ಪೂನ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆಲೆ ಬಾಡಿಸ್ಬೇಕು ಚೆನ್ನಾಗಿ, ಕಹಿ ಹೋಗಬೇಕಾದ್ರೆ. ಇಲ್ಲಿ ಒಗ್ಗರಣೆ ಸಾಮಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಇವಾಗ ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನಿಮಗೆ ಹೇಗೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ನಾನು ರೌಂಡ್ ಕಟ್ ಮಾಡಿಬಿಟ್ಟು 2 ಭಾಗ ಮಾಡ್ಕೊಂಡಿದ್ದೀನಿ. ಎಳೆದಾಗಿತ್ತು, ಬೀಜ ತೆಗೆದಿಲ್ಲ. ಬಲ್ತಿದ್ರೆ ಬೀಜ ತೆಗೆದುಬಿಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡೋದು. ನೋಡಿ, ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಎಣ್ಣೆಲೆ ಚೆನ್ನಾಗಿ ಬೇಯಬೇಕು. ಇವಾಗ ಉಪ್ಪಿನ ಪುಡಿ, ಸಾಂಬಾರು ಪೌಡ್ರ್, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಇಲ್ಲಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಟೊಮೊಟೊ ಪ್ಯೂರಿ ಹಾಕ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಇದು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬರಲಿ ಚೆನ್ನಾಗಿ, ಖಾರ ಎಲ್ಲ ಹೋಗಲಿ. ನೋಡಿ, ಇಷ್ಟು ಕುದಿದ್ರೆ ಸಾಕು. ಇದು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನು ರಾಗಿ ದೋಸೆ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ತೆಂಗಿನಕಾಯಿಯಲ್ಲಿ ಈ ರೀತಿ ಮಾಡಿ ನೋಡಿ. ಒಂದು ಸ್ವಲ್ಪನೂ ಕಹಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಗೊಜ್ಜನ್ನ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದ್ದೀನಿ, ಹಾಗಲಕಾಯಿ ಗೊಜ್ಜು ಹಾಕಿದ್ದೀನಿ. ಇವತ್ತು ನಾನು ದೋಸೆ ಮಾಡ್ಕೊಂಡಿದ್ದೀನಿ, ರಾಗಿ ದೋಸೆಗೆ. ಈ ರೀತಿ ಸರ್ವ್ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಈ ರೀತಿ ತೆಂಗಿನಕಾಯಿ ಇಲ್ಲದೆ ಯಾವ ಕಹಿನೂ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ರಾಗಿ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಗೊಜ್ಜನ್ನ.